ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದೇದು, ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಂದಿನ ಪರಿಸ್ಥಿತಿ ಬೇರೆ ಆಗಿತ್ತು. ಆವಾಗ ಕೇಂದ್ರ ಚುನಾವಣೆ ಮತ್ತು ರಾಜ್ಯ ಚುನಾವಣೆ ಸೈಮಲ್ಟೇನಿಯಸ್ ಆಗಿ ಮಾಡೋಕ್ಕೆ ಸಾಧ್ಯ ಇತ್ತು. 1953 ನಂತರ ಆ ಪರಿಸ್ಥಿತಿ ಇವತ್ತು ದಿವಸ ಇಲ್ಲ. ಇವತ್ತು ಬಹುಶಃ ಈ ಸಮಿತಿ ಏನು ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಗೋವಿಂದ್ ಅವರ ನೇತೃತ್ವದಲ್ಲಿ ಇವತ್ತು ಕಮಿಟಿ ಆಗಿತ್ತು. ಇದು ಬಹುಶಃ ಪೂರ್ವ ನಿರ್ಣಯನ ಮಾಡಿಕೊಂಡು ಈ ಸಮಿತಿ ರಚಿಸಲಾಗಿತ್ತು. ಯಾಕಂದ್ರೆ ಅವರೇ ಪ್ರೆಸಿಡೆಂಟ್ ಇದ್ದಾಗ, ರಾಷ್ಟ್ರಪತಿಗಳಿದ್ದಾಗ ಇದ್ರ ಬಗ್ಗೆ ಒಲವನ್ನು ತೋರಿಸಿದ್ರು. ಇವತ್ತು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಬೇಕು. ಯಾಕಂದ್ರೆ ಕೆಲವೊಂದು ರಾಜ್ಯಗಳ ಟರ್ಮನ್ನ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಉತ್ತರ ಪ್ರದೇಶ ಮತ್ತು 2 ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಕೆಲವೊಂದು ರಾಜ್ಯಗಳ ಇದನ್ನ 1-2 ವರ್ಷ ಕಡಿತಗೊಳಿಸಬೇಕಾಗ್ತದೆ. ಮತ್ತು ನಮಗೆ ಇಷ್ಟೆಲ್ಲ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಅದ ಹೆಂಗೆ? ನಮ್ಮ ವಿವಿಪ್ಯಾಟ್ ಮಷಿನ್ಸು, ನಮ್ಮ ಆರ್ಮಿ, ನಮ್ದೆಲ್ಲ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ನಾವು ತಯಾರಿದ್ದೀವ. ಒಂದು ಅದ್ರ ಜೊತೆಗೆ ಹಂಗ ಅಸೆಂಬ್ಲಿ ಆದರೆ ಏನಾಗುತ್ತೆ? ಹೀಗೆ ಅನೇಕ ಸವಾಲುಗಳು ಮುಂದಿದ್ದಾವೆ. ಮತ್ತು ಆ ಕಮಿಟಿ ನೀತಿ ಆಯೋಗನ ಉಲ್ಲೇಖಿಸಿ ಮಾತಾಡ್ತಾರೆ. ನೀತಿ ಆಯೋಗಕ್ಕೆ ಯಾವ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಇಲ್ಲ. ಇದಕ್ಕೆ ಕಮಿಟಿನೇ ಇವತ್ತು ದಿವಸ ಯೋಚನೆ ಮಾಡಿ ಇವತ್ತು ದಿವಸ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿತ್ತು. ಇವೆಲ್ಲ ವಿಚಾರಗಳನ್ನ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ ಇದೊಂದು ತರಾತುರಿಯ ಒಂದು ಪ್ರಚಾರಕ್ಕಾಗಿ ಇವತ್ತು ದಿವಸ ಮಾಡಿದಂಥ ನಿರ್ಣಯ. ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕಾಗಿತ್ತು, ಅದರ ಜೊತೆಗೆ ಪ್ರಮುಖವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ ಅಂತ ಹೇಳೋದಿಲ್ಲ, ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅವ್ರದೇ ಆದಂಥ ಅಭಿಪ್ರಾಯಗಳಿದ್ದಾವೆ. ಅವ್ರು ಯಾರು ಕೂಡ ಪ್ರಾದೇಶಿಕ ಪಕ್ಷಗಳು ಇವತ್ತು ಲೋಕಸಭೆ ಚುನಾವಣೆಗಳು, ರಾಜ್ಯ ಚುನಾವಣೆ ಜೊತೆ ಮಾಡಲಿಕ್ಕೆ ಇಚ್ಛೆ ಪಡಲಾರಂಥವ್ರು ಕೂಡ ಇದ್ದಾರೆ. ಅದು ಆಗ್ಬಾರ್ದಂತಲ್ಲ. ಹೀಗೆಲ್ಲ ಇರೋದ್ರಿಂದ ಎಲ್ಲರನ್ನ ಒಂದು ಸೂಕ್ತವಾದ ರಿಪ್ರೆಸೆಂಟೇಷನ್ ಕೂಡ ಆ ಕಮಿಟಿಯಲ್ಲಿ ಎಲ್ಲರಿಗೂ ಕೂಡ ಇದೆ. ಸೂಕ್ತವಾದ ರಿಪ್ರೆಸೆಂಟೇಷನ್ ಇಲ್ಲ. ಎಲ್ಲರ ತೆಗೆದುಕೊಂಡು ಇವತ್ತು ದಿವಸ ಎಲ್ಲರ ಜೊತೆ ಚರ್ಚೆ ಮಾಡಿ, ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಮಾಡಿ, ಅದು ಸಾಧ್ಯತೆಯನ್ನು ವೈಜ್ಞಾನಿಕವಾಗಿ ಎಲ್ಲವನ್ನ ಪರಿಗಣಿಸಿ ಎಲ್ಲರ ಒಂದು ಒಪ್ಪಿಗೆಯನ್ನ ಪಡೆದುಕೊಂಡು ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಎಲ್ಲರನ್ನ ತೆಗೆದುಕೊಂಡು ಇದನ್ನ ಘೋಷಣೆ ಮಾಡುವಂತ ನಿರ್ಣಯ ಮಾಡುವಂತಹದ್ದಾಗಿದ್ರೆ ಅದು ಸೂಕ್ತ ಆಗ್ತಿತ್ತು. ಇದು ಅಸಾಧ್ಯದ ಮಾತಿತ್ತು. ನಮ್ಮ ದೇಶದಲ್ಲಿ ಪ್ರಾಕ್ಟಿಕಲ್ ಆಗಿ, ಸೈಂಟಿಫಿಕ್ ಆಗಿ, ಒಂದು ವೈಜ್ಞಾನಿಕವಾಗಿ ಇದು ಪಾಸಿಬಲ್ ಇಲ್ಲ. ಹೀಗಾಗಿ ಇದು ಕೇವಲ ಒಂದು ರಾಜಕೀಯ ಒಂದು ಘೋಷಣೆ ಆಗುತ್ತೆ, ಸೀಮಿತ ಆಗ್ತದೆ. ಈಗಲೂ ಕೂಡ ಇದನ್ನು ಎಲ್ಲ ಪಕ್ಷಗಳ ಸಭೆಯನ್ನು ಕರೆದು ಕಮಿಟಿಗೆ ಸೂಕ್ತವಾದಂಥ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರ ಒಂದು ಯುನಾನಿಮಸ್ ಡಿಸಿಷನ್ಗೆ ಒಂದು ದಿವಸ ಸರ್ವಾನುಮತ ಅಭಿಪ್ರಾಯಕ್ಕೆ ಯಾವ ರೀತಿ ಮಾಡೋದು ಅನ್ನೋದು ದೀರ್ಘವಾಗಿ ಕನ್ಸಲ್ಟೇಷನ್ ಆಗಬೇಕು, ಡಿಬೇಟ್ ಆಗಬೇಕು, ಚರ್ಚೆ ಆಗಬೇಕು. ಚರ್ಚೆ ಆಗಿ ಇವೆಲ್ಲ ಒಟ್ಟು ನಿರ್ಣಯ ಆಗಬೇಕು. ಸರ್ಕಾರ ಚುಳಿಯುತ್ತೆ ಹೆಂಗೆ ಆಗ್ತದೆ? ಈಗ ನಾಳೆ ಒಂದು ಪ್ರಜಾಪ್ರಭುತ್ವದ ಆಯ್ಕೆಯಾದಂಥ ಯಾವುದೇ ಒಂದು ಸರ್ಕಾರವನ್ನು ನೀವು ಮೊಟಕುಗೊಳಿಸಕ್ಕೆ ಸಾಧ್ಯನ? 5 ವರ್ಷಕ್ಕೆ ಎಷ್ಟು ವರ್ಷ ಇರ್ತೀರಿ? ಅದನ್ನು ಮೊಟಕುಗೊಳಿಸ್ತೀರ? ಎಲ್ಲ ಚುನಾವಣೆ ಒಟ್ಟಿಗೆ ಮಾಡ್ಬೇಕಾದ್ರೆ ಮೊಟಕುಗೊಳಿಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಡೆ ನಿಮ್ಗೆ ಅಧಿಕಾರ ಇದೆಯಾ? ಅಥವಾ ಕೆಲವೊಂದನ್ನು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಬಿಯಾಂಡ್ 5 years ಪೀರಿಯಡ್, 2 ವರ್ಷ ನೀವು UP ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. 2 ವರ್ಷ ಎಕ್ಸ್ಟೆಂಡ್ ಮಾಡೋದಂತ ಪವರ್ಸ್ ನಿಮಗಿದೆಯಾ? ಅಥವಾ ಇವತ್ತು ಬರೀ ತುಚ್ಚ ಅಂತ ನೆಪ ಹೇಳಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? EVM ಮಷಿನ್ಸ್ ಇದಾವ? ನಿಮಗೆಲ್ಲನೂ ಕೂಡ ಇವತ್ತು ದಿವಸ ನಿಮ್ಮ ಆರ್ಮಿ ಇವೆಲ್ಲನೂ ಕೂಡ ಇವತ್ತು ದಿವಸ ಇದನ್ನ ಪ್ರೊವೈಡ್ ಮಾಡಿಕೊಂಡು ಎಲೆಕ್ಷನ್ ಮಾಡುವಂಥ ನಿಮ್ಮ ಹತ್ರ ಇದೆಯಾ? ಬಹಳಷ್ಟು ಸುಮ್ಮನೆ ಮಾತನಾಡಲಿಕ್ಕೆ, ಹೇಳಲಿಕ್ಕೆ ಬಹಳ ಸರಳದ. 1 ನೇಷನ್ 1 ಎಲೆಕ್ಷನ್, 1 ದೇಶ 1 ಚುನಾವಣೆ ಖರ್ಚು ಉಳಿತದೆ ನೋಡ್ಲಿಕ್ಕೆ ಅದು ಬಹಳ ಅಟ್ರಾಕ್ಟಿವ್ ಅನಿಸ್ತದೆ.
ಆದರೆ ಒಳಗಡೆ ಹೋಗ್ತಿದ್ದಾಗ ಬಹಳಷ್ಟು ಅಲ್ಲಿ ಸಮಸ್ಯೆಗಳಿದ್ದಾವೆ, ಅವೈಜ್ಞಾನಿಕವಾಗಿರ್ತದೆ. ಅದಕ್ಕೆ ಚರ್ಚೆ ಆಗಬೇಕು, ಡಿಬೇಟ್ ಆಗಬೇಕು, ಡಿಬೇಟ್ ಆಗಿ ಕನ್ಸಲ್ಟೇಷನ್ ಪ್ರೊಸೆಸ್ ಆಗಿ ಮಾಡಿ ಎಲ್ಲರ ಒಂದು ಇನಾನಿಮಸ್ ಒಂದು ಅಭಿಪ್ರಾಯ ಬಂದ ಮೇಲೆ ಏನು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗ್ತದೆ. ನಾನು ಫಾರ್ವರ್ಡ್ ಮಾಡ್ತೀನಿ, ಖರ್ಗೆ ಅವರು ACC ಅಧ್ಯಕ್ಷರು ಮಾಡಿದಂಥ ಲೆಟರ್ನ ಫಾರ್ವರ್ಡ್ ಮಾಡ್ತೀನಿ. ಜಾರಿಗೆ ಬರೋಕ್ಕೆ ಅಸಾಧ್ಯನೇ ಅದು, ಬರೋದಲ್ಲ ಅದು. ಬಂದರೆ ಪ್ರಶ್ನೆಯಲ್ಲಿ ಬರ್ತದೆ, ಬರೋಕ್ಕೆ ಸಾಧ್ಯ ಇಲ್ಲ ಅದು. It is not feasible, it is not scientifically possible, it is not constitutionally also it is not possible. ಯಾಕಂದ್ರೆ ನಿಮಗೆ ಅಧಿಕಾರ ಯಾಕೆ ಕೊಟ್ಟರು? ನಿಮ್ಗೆ ಯಾವ್ದಾರ ರಾಜ್ಯದ ಅಧಿಕಾರ ಮಟ್ಟಗೊಳಿಸ್ಲಾಕ ಕೊಟ್ರ ಅಥವಾ ಇದ್ದಂಥ ಸರ್ಕಾರಗಳಿಗೆ 5 ವರ್ಷ ಆಗಿದ್ದಾಗ ನೀವು 2 ವರ್ಷ ಎಕ್ಸ್ಟೆಂಡ್ ಮಾಡಕ್ಕೆ ನಿಮ್ಗೆ ಇದೆಯಾ ಅಧಿಕಾರಿಗೆ? ಎಲ್ಲಾದ್ರೂ ಚರ್ಚೆ ಆಗ್ಬೇಕಾಗ್ತದೆ. ಆಮೇಲೆ ಬೇಸಿಕಲಿ ಮಾಜಿ ರಾಷ್ಟ್ರಪತಿಗಳಿಂದ ಇದು ಕಮಿಟಿ ಮಾಡುವಂಥದ್ದು, ರಾಷ್ಟ್ರಪತಿಗಳಿಂದ ಕಮಿಟಿ ಮಾಡೋದು ಅಂದರೆ ಮೊದಲೇ ಒಂದು ತಪ್ಪು. ಅವರು ಪೂರ್ವ ನಿರ್ಧಾರ ಅಂತ ಇದ್ರು, ಹಿಸ್ ಮೈಂಡ್ ವಾಸ್ ಫಿಕ್ಸ್ಡ್. ಆಮೇಲೆ ನೀತಿ ಬಹುಶಃ ಅವರು ತಾವು ಸ್ವತಃ ಮಾಡಿಲ್ಲ ಅಂತಂದು ಸರ್. ನೀತಿ ಆಯೋಗದ ಬಗ್ಗೆ ಹೇಳ್ತಾರೆ, ನೀತಿ ಆಯೋಗ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾಟ್ ಅ ಸ್ಟ್ಯಾಚ್ಯೂಟರಿ ಪವರ್ಸ್ ಟು ದಟ್ ಕಮಿಟಿ. ಹೀಗೆಲ್ಲ ಬಹಳಷ್ಟು ಇದ್ದಾವೆ, ನೋಡ್ಲಿಕ್ಕೆ ಬಹಳ ಚಂದ ಅನಿಸ್ತದೆ. ಅವರು ಸಾಮಾನ್ಯ ಮನುಷ್ಯರು ಒಂದು ರಾಷ್ಟ್ರ ಒಂದು ಚುನಾವಣೆ, ಒಂದು ನೇಷನ್ ಒಂದು ಇಲೆಕ್ಷನ್, ಜನಸಾಮಾನ್ಯರಿಗೆ ಸಡನ್ಲಿ ಅಪೀಲಿಂಗ್ ಅನಿಸ್ತದೆ. ಅದರ ಒಳಗಿರುವಂತಹ ಸಮಸ್ಯೆಗಳು ಬಹಳ ಸೈಂಟಿಫಿಕ್ ಗೊತ್ತಾಗ್ತದೆ. ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಮಾತಾಡೋದು, ಸಮಾನ ನಾಗರಿಕ ಸಂಹಿತೆ ನೋಡಿ. ಈಗ ಫಸ್ಟ್ ಇದನ್ನ ಮುಗಿಸಿ ಒಂದಕ್ಕೊಂದು ಹಂತಕ್ಕೆ ಬರ್ರಿ, ನೀವು ಹೋಗಿ ಮತ್ತೊಂದಕ್ಕೆ ಜಂಪ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಇದನ್ನ ಹೆಂಗೆ ಮಾಡಕ್ಕೆ ಸಾಧ್ಯದ, ಆಲ್ ಪಾರ್ಟಿ ಮೀಟಿಂಗ್ ಕರೆದು ಸೂಕ್ತ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರೂ ಡಿಬೇಟ್ ಮಾಡಿ ಚರ್ಚೆ ಮಾಡಿ ಹೇಳಬೇಕಾಗ್ತದೆ. ಹೌ ಕ್ಯಾನ್ ಯು ಕಟ್ ಡೌನ್ ಒಂದು ಸ್ಟೇಟ್ ಅಧಿಕಾರಕ್ಕೆ ಬಂದಿದ್ದಾಗ 5 ವರ್ಷಕ್ಕೆ ಆಯ್ಕೆ ಆಗಿರ್ತದೆ. ಆ ರಾಜ್ಯದ ಅಧಿಕಾರವನ್ನು 2 ವರ್ಷ ಮಾಡ್ಕೊಳ್ಸಕ್ಕೆ ನಿಮ್ಮ ಕಡೆ ಅಧಿಕಾರ ಇದೆ, 2 ವರ್ಷ ಎಕ್ಸ್ಟೆಂಡ್ ಮಾಡಕ್ಕೆ ಹೇಗಿದೆ, ಇವಿ ಮಷಿನ್ಸ್ ಹೆಂಗಿದೆ, ನಿಮ್ದು RBI ಹೆಂಗಿದೆ, ಯಾವ ರೀತಿ ನೀವು ಎಲ್ಲ ಮಾಡ್ಲಿಕ್ಕೆ ಹೇಳ್ಬೇಕಾಗಲ್ಲ. ಮತ್ತೆ ಎಲ್ಲ ರಾಜ್ಯಗಳು ಒಪ್ಪಿಗೆ ಬೇಕಾಗುತ್ತೆ, ಎಲ್ಲ ಪಕ್ಷಗಳು ಒಪ್ಪಿಗೆ ಬೇಕಾಗುತ್ತೆ, ಇದೆಲ್ಲ ಆಗ್ಬೇಕಾಗ್ತದಲ್ಲ. ಸುಮ್ಮನೆ ಒಂದು ಸ್ಲೋಗನ್ ಸಲುವಾಗಿ ನಾವು ಅಪ್ರೂವ್ ಮಾಡುವಂಥದ್ದಲ್ಲ. ಪೊಲಿಟಿಕಲ್ ನ್ಯಾಚುರಲಿ ಟು ಆಸ್ ಆಫ್ ನೌ ಇಟ್ ಪೊಲಿಟಿಕಲ್ ಲೈಕ್ ಸರ್, ಈಗ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಮಾಡಿದ್ದು ಖರ್ಗೆ ಅವರನ್ನ ಮೆಚ್ಚಿಸಲಿಕ್ಕೆ ಮಾಡಿದ್ದು ಅಂತ ವಿಜೇಂದ್ರ ಅವ್ರಿಗೆ ಮೊದಲು ಗೊತ್ತಿಲ್ಲ. ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದರಾಬಾದ್ ಕರ್ನಾಟಕ. ಅದಕ್ಕಂಥೇಳಿ 371J ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ಕೃಷ್ಣ ಅಡ್ವಾಣಿ ಇದ್ದಾಗ ಇದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್. ಅದನ್ನು ಸಾಧ್ಯ ಮಾಡಿ ತೋರಿಸುವಂತವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು. ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲ ಇದರಿಂದ ಹಿಂದುಳಿದಿದೆ. ಅದ್ರ ಜೊತೆಗೆ ಇನ್ನಷ್ಟು ದಿನಗಳು ಕೂಡ ಅದನ್ನು ಚರ್ಚೆ ಆಗಿದೆ. ಕೆಲವೊಂದು ಜಿಲ್ಲೆಗಳು, ಕೆಲವೊಂದು ತಾಲೂಕುಗಳು, ಬಹುತೇಕ ತಾಲೂಕುಗಳು ಇವತ್ತು ನಂಜನಗೂಡು ವರದಿಯಲ್ಲಿ ಒಂದು ಸಹ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ. ಅದಾಗಿನೂ ಕೂಡ ಹೊರತುಪಡಿಸಿನೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಇದಾವೆ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ. ಅದೆಲ್ಲವೂ ಕೂಡ ನಿರ್ಣಯ ಚರ್ಚೆ ಆಗಿದೆ. ಹೀಗಾಗಿ ಅದನ್ನ ನಾವು ಸಮಾನತೆ ತರಬೇಕಾದ್ರೆ ಒಂದು ದಿವಸ ಮಾಡಬೇಕಾಗ್ತದೆ. ವಿಜೇಂದ್ರಗೆ 371J ಮಾಡ್ಸಕ್ಕೆ ಯಾಕಾಗಲಿಲ್ಲ? ಸ್ವತಃ ಉಪ ಪ್ರಧಾನಮಂತ್ರಿ, ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರೆ 371J ಮಾಡಿ ತೋರಿಸಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗ್ಬಾರ್ದು. ಅವ್ರಿಗೆ ನಾಳೆ ವಿಜೇಂದ್ರ ಹೋಗಲ್ಲಿ ಓಟ್ ಕೇಳ್ತಾರ? ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ, ಅದಕ್ಕೆ ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ, ಆ ಕಾರಣಕ್ಕೆ ಮಾಡಿದ್ದಾರೆ ಅಂತ ಅವರು. ಇದಕ್ಕಿಂತ ಹಿಂದೆನೂ ಮಾಡಿದ್ದೀವಲ್ಲ. ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ. ಅವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವುದದು ರಿವೈಸ್ಡ್ ಅದು ಮಾಡಿ ನಾನೇ ಅದನ್ನ ಕೊಟ್ಟಿದ್ದೆ. ಅಲ್ಲಿ ಕೂಡ ನಾವು ಗದಗಿರಿಗೆಲ್ಲ ಭಾಗ ಬರ್ತದಲ್ಲ ಯೋಜನೆ, ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಹಿಂದೇನೋ ಆಗಿತ್ತಲ್ಲ, ಅವಾಗೇನಿತ್ತು, ಅವಾಗೇನು ಕುರ್ಚಿ ಅರಗಾಡಲಿಲ್ಲ. ಈಗೂ ಕುರ್ಚಿ ಅರಗಾಡಂಗಿಲ್ಲ, ಯಾವಾಗಲೂ ಕುರ್ಚಿ ಅರಗಾಡಂಗಿಲ್ಲ. ನಮ್ಮ ಕುರ್ಚಿ ಗಟ್ಟಿಯದ. ಬಿಜೆಪಿ ಅವ್ರದ್ದು 20 ವರ್ಷ, ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿ ಅರಗಾಡ
ನಮ್ಮ ಕುರ್ಚಿ ಭಾಳ ಗಟ್ಟಿ ಅದ ಸಿದ್ದರಾಮಯ್ಯನವ್ರ ಕುರ್ಚಿ ಭಾಳ ಗಟ್ಟಿ ಅದಾರ, ಅವರು ಗಟ್ಟಿ ಅದಾರ ಏನ್ರಿ. ವಿಜೇಂದ್ರ ಕುರ್ಚಿ ಕಾಣಕತ್ತದ, ಓಪನ್ ನೋಡಕತ್ತೀರಿ ಪೇಪರ್ನಾಗ ನೀವು. ಯತ್ನಾಳ, ರಮೇಶ್ ಜಾರಕಿಹೊಳಿ, ಬಿಜೆಪಿಗೆ 20 ಪಕ್ಷಗಳಾಗಿಲ್ಲ. ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ. ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗಬೇಕು. ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ, ವಿಜಯಪುರದಲ್ಲೂ ಕೇಳ್ತೀವಿ, ದಾವಣಗೆರೆಯಲ್ಲೂ ಕೇಳ್ತಾರೆ, ಚಿತ್ರದುರ್ಗದಲ್ಲಿ ಕೇಳ್ಬೇಕು. ಸೆಂಟ್ರಲ್ ಕರ್ನಾಟಕ ಯಾಕೆ ಆಗಬಾರ್ದು? ಸ್ವಚ್ಛ ಸಂಪೂರ್ಣ ಎಲ್ಲ ಕಡೆ ಒಂದು ಆಗಲಿ, ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ. ಮುಂಬೈ ಕರ್ನಾಟಕದ್ದು ಆಗಲಿ, ಸೆಂಟ್ರಲ್ ಮಧ್ಯ ಕರ್ನಾಟಕದ್ದು ಆಗಲಿ, ಕೋಸ್ಟಲ್ ಕರ್ನಾಟಕದ್ದು ಆಗಲಿ, ತಪ್ಪೇನಿದೆ? ಅದಕ್ಕೆ ವಿಜೇಂದ್ರ ಹೇಳ್ರಿ, ಅವ್ರು ನಿನ್ನ ಕುರ್ಚಿ ಗಟ್ಟಿ ಮಾಡ್ಕೊಳ್ಬಾ, ಬೇರೆ ಕುರ್ಚಿ ಕೂಡ ವಿಚಾರ ಮಾಡಕ್ ಹೋಗ್ಬೇಡ. ನಿನ್ನ ಕುರ್ಚಿ ಅರಗಾಡಕದ ಕಾಲೇ ಹೋಗ್ಯ ಹೋಗ್ಬೇಕು. ಓಕೆ, ಸರ್ ನಮ್ಮ ಜಿಲ್ಲೆ ಕಷ್ಟ. ನಮ್ಮ ಜಿಲ್ಲೆ ಕೂಡ ಕನ್ನಡಕರು ಸೇರ್ಬೇಕಿತ್ತು. ಯಾಕಂದ್ರೆ ನೋಡಿ, ಅದು ಹೈದರಾಬಾದ್ ಕರ್ನಾಟಕ ಆದಮೇಲೆ 6 ಜಿಲ್ಲೆಗಳು ಒಳಗೊಂಡಿದ್ದು ನಾವಿದ್ದಾವೆ. ಇದಾಗಿದ್ದು ಕೂಡ ನಾವು ಕೂಡ ಬಹಳಷ್ಟು ಒತ್ತಾಯ ಮಾಡಿದ್ವಿ. ಕೆಲವೊಂದು ಪ್ಯಾರಾಮೀಟರ್ಸ್ನಲ್ಲಿ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದಾಗ ಕೆಲವೊಂದು ನಾವು ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಷನು ಮತ್ತು ಇನ್ನೊಂದು 2-3 ಪ್ಯಾರಾಮೀಟರ್ಸ್ ನೋಡ್ತಾ ಇರ್ತೀವಿ ಸರ್. ಆರೋಗ್ಯ ಪ್ಯಾರಾಮೀಟರ್ಸ್ ಎಲ್ಲ ಕೂಡ ಇದ್ದಾವೆ. ನಿನ್ನೆ ಅದನ್ನು ಚರ್ಚೆ ಆಗಿದೆ. ಎಲ್ಲ ಭಾಗಗಳ ಒಂದು ಅದನ್ನು ಕೂಡ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳಲ್ಲೇ ಇದ್ದಾವೆ. ಅದು ವಿಜಯಪುರ ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮತ್ತು ಚಾಮರಾಜನಗರ ಇರ್ಬೋದು, ಎಲ್ಲೇ ಇರ್ಬೋದು, ಇದು ತಾಲೂಕು ಇರಬೇಕು. ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗ್ತದೆ, ಅದಕ್ಕೆ ಒತ್ತಡ ಕೊಟ್ಟಿದ್ದೀವಿ. ಉಳಿದ ಭಾಗಗಳು ಕೂಡ ಯಾವ ರೀತಿ ಓದೋದೋ ಅದನ್ನು ಕೂಡ ಚರ್ಚೆ ಆಗಿದೆ. ನಿನ್ನೆ ಚರ್ಚೆ ಆಗಿ ಅವ್ರಿಗೂ ಕೂಡ ಎಲ್ಲ ರೀತಿಯ ಇದನ್ನ ಕೊಡಬೇಕು ಅಂತ ಕೂಡ ನಿರ್ಣಯ ಆಗಿದೆ. ಥ್ಯಾಂಕ್ ಯು ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।